ಜೀವನ ಶೈಲಿ ಹಾಗೂ ಮಾನಸಿಕ ಸ್ವಾಸ್ಥ್ಯ. ಪ್ರತಿದಿನ ಸ್ನಾನವನ್ನು ಏಕೆ ಮಾಡಬೇಕು? ನಾವು ಆಡ್ತೀವಿ, ಓಡ್ತೀವಿ, ಧೂಳು ಮಣ್ಣು ಎಲ್ಲ ಸೇರ್ಕೊಂಡಿರುತ್ತೆ, ಚರ್ಮದಲ್ಲಿ ಸ್ಮೆಲ್ ಬರುತ್ತೀವಿ. ಪ್ರತಿದಿನ ಮೊಟ್ಟೆಯನ್ನು ಏಕೆ ತಿನ್ನಬೇಕು? ಪ್ರತಿದಿನ ಮೊಟ್ಟೆ ತಿನ್ನರಲ್ಲಿ ಶಕ್ತಿ ಮತ್ತು ಚುರುಕು. ಪ್ರತಿದಿನ ಯೋಗಾಸನವನ್ನು ಏಕೆ ಮಾಡಬೇಕು? ದೇಹದಲ್ಲಿ ಅಂದ್ರೆ ನಾವು ಅಲ್ಲೂ ಕೊಟ್ಟಾಗಿ ಹಳದಿ ಕಲರ್ ಬಂದು ಮತ್ತೆ ಬಾಯೆಲ್ಲ ದುರ್ವಾಸನೆ ಸ್ಮೆಲ್ ಬರುತ್ತೆ. ನಾವು ಡ್ಯಾನ್ಸ್ ಮಾಡೋದ್ರಿಂದ ನಮ್ಮ ಬಾಡಿ ವ್ಯಾಯಾಮ ಆಗುತ್ತೆ. ಫಾಸ್ಟ್ ಫುಡ್ಡಿಗೆ ಸ್ಟ್ರಾಂಗ್ ಇಲ್ಲಪ್ಪ, ನನಗೆ ಹೆಲ್ತಿ ಫುಡ್ಡೇ ಬೇಕು. ಬನ್ನಿ ಬನ್ನಿ. ಅಯ್ಯೋ, ನಮ್ಮಮ್ಮ ಏನೋ ತಿನ್ಬೇಕಂತ ರುಚಿ ರುಚಿಯಾದ ಊಟವನ್ನು ಮಾಡು. ಹೆಲ್ತಿ ಫುಡ್ ಮಾಡಿ, ಪ್ರತಿದಿನ ವ್ಯಾಯಾಮ ಮಾಡಿ, ಮನಸ್ಸು ಸಂತೋಷವಾಗಿರುತ್ತದೆ. ಆರೋಗ್ಯ ಕಾರಲು ನೀರನ್ನು ಕುಡಿಯಿರಿ. ರಾತ್ರಿ ವೇಳೆ ಲೈಟ್ ಆಗಿ ಊಟ ಮಾಡಿ, ತಿನ್ನಬೇಡಿ. 3 ಅಂತ 4 ಅಂತ 5 ಅಂತ 6 ಸ್ವಾಸ್ಥ್ಯ ಮತ್ತು ಆರೋಗ್ಯಕರ ಹವ್ಯಾಸಗಳು ಮತ್ತು ಆರೋಗ್ಯಕರ ಶಾಲಾ ಪರಿಸರ ಆಗುತ್ತದೆ. ಹಾಗಾಗಿ ಮಾನಸಿಕ ಸ್ವಾಸ್ಥ್ಯ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಥರದ ನೋವುಗಳು ಇರಬಾರ್ದು. ಆ ನೋವಾದಾಗ ಏನಾಗುತ್ತೆ ಅಂದರೆ ಮನಸ್ಸಿಗೆ ನಮಗೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಇಲ್ಲದೆ ಹೋದರೆ ಜೀವನದಲ್ಲಿ ನಾವು ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಮೊದಲಿಗೆ ಈ ಮೂಲಕ